ರೆಸ್ಪಾನ್ಸ್ ಸಖತ್ತಾಗಿದೆ. ಒಳಗಡೆ ಹೋಗಿ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಜನ ಅಂತ ಎಲ್ಲ ನಾನು ನನ್ನ ಫ್ಯಾಮಿಲಿ ಕಂಪ್ಲೀಟ್ ಎಲ್ಲ ಹೋಗಿ ನೋಡ್ತಿದ್ವಿ. ನೀವೇನು ಬರೀ ಕೈಯಲ್ಲಿ ಬಂದು ನಿಂತಿದ್ದೀರೇನಾ? ಕಂಪ್ಲೀಟ್ ಮನೆ ಒಂದು ಒಗ್ಗಟ್ಟೇನಿದೆ ಅಂತಂದ್ರೆ, ನಾನು ಸುಮ್ಮನೆ ಸುಸ್ತಾಗಿ ಕೂತಾಗ ನನಗೆ ಎನರ್ಜಿ ಬೂಸ್ಟ್ ಅವರೆಲ್ಲರೂ, ಪ್ರತಿಯೊಬ್ಬರು. ನನ್ನ ಅತ್ತೆನೂ ಅಷ್ಟೇ, ಯಾವಾಗಲೂ ಒಂದ್ಸಲ ಸೋತು ನಾನು ಆ್ಯಕ್ಟ್ ಮಾಡೋಕೆ ಕಷ್ಟ ಆಗಬಹುದು ಅಂತ ಅಂದಾಗ ಅವ್ರು ನನ್ನನ್ನು ಒಂದು ನನ್ನ ಒಳಗೆ ಒಂದು ಶಕ್ತಿನ ತುಂಬಿ ಅವರು, ನಾನು ಮನೆ ಕೆಲಸ ನನಗೆ ಬಿಡು, ನೀನು ಹೊರಗೆ ಹೋಗು, ಕಲಾವಿದ್ರಾಗ ಒಂದು ಏನು ಆ ಭಾಗ್ಯ ಎಲ್ಲರಿಗೂ ಸಿಗಲ್ಲ. ಭೀಮಾ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಭೀಮಾ ಸಿನಿಮಾದ ಗಿರಿಜಾ ಪಾತ್ರಧಾರಿ ಪ್ರಿಯಾ ಮೇಡಮ್ ನನ್ನ ಜೊತೆ ಇದ್ದಾರೆ. ಈಗ ಅವರಿಗೆ ಸಿಕ್ಕಾಬಟ್ಟೆ ಡಿಮಾಂಡ್ ಕ್ರಿಯೇಟ್ ಆಗಿದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ, ಪರಭಾಷೆಯವರು ಕೂಡ ತಿರುಗಿ ನೋಡೋಂತಾಗಿದೆ. ಯಾಕಂದ್ರೆ ಅವರ ಒಂದು ಕ್ಯಾರೆಕ್ಟರ್ ಹಂಗಿದೆ, ಪವರ್ಫುಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು. ಸೊ ಬಿಫೋರ್ ಭೀಮಾ, ಆಫ್ಟರ್ ಭೀಮಾ ಹೇಗಿದೆ ರೆಸ್ಪಾನ್ಸ್ ಎಲ್ಲರ ಕಡೆಯಿಂದ, ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಮೇಡಮ್. ಹಾಯ್, ಹೇಗಿದ್ದೀರಿ? ಆರಾಮ್. ಈಗ ಪ್ರಿಯಾ ಅನ್ನೋ ಹೆಸರೇ ಮರೆತೋಗಿದೆ, ಎಲ್ಲರೂ ಕೂಡ ಗಿರಿಜಾ ಅನ್ನೋ ಅಂತ ಹೆಸರಿನಿಂದ ಕರೆಯೋಕೆ ಶುರು ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ನಿಜಾನಾ? ಹೇಗಿದೆ ರೆಸ್ಪಾನ್ಸ್? ಹೌದು, ಅಂದರೆ ನಂಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಸಂತೋಷಕ್ಕೆ. ತುಂಬ ಸಂತೋಷ ಆಗಿ ಹುಷಾರು ತಪ್ಪಿಬಿಟ್ಟಿದ್ದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ನಾನು ಹೊಸಬ್ಳು, ಇದು ನನಗೆ ತುಂಬ ಹೊಸದು. ಸೊ ಈಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅಭಿಮಾನ, ಆಶೀರ್ವಾದ ಎಲ್ಲ ಸಖತ್ ಅಂದರೆ ಸಖತ್ ಖುಷಿ ಆಗ್ತಾಯಿದೆ. ನಾನು ಸಖತ್ ಬ್ಲೆಸ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅವತ್ತೂ ಹೇಳಿದೆ, ಹೊಸಬ್ರಿಗೆ ಸರ್ರು ಅವಕಾಶ ಕೊಟ್ಟರು ಅಂತ. ಸೊ ಪ್ರೇಕ್ಷಕರು ಹೊಸಬ್ರನ್ನ ಈಗ ಅಪ್ಕೊಂಡು ಆಶೀರ್ವಾದ ಮಾಡ್ತಾಯಿದ್ದಾರೆ. ಸೊ ನಾನು ಯಾವತ್ತಿಗೂ ಅವರಿಗೆ ಚಿರಋಣಿ. ನಿಮ್ದೊಂದು ಡೈಲಾಗ್ ಬರುತ್ತೆ, ಎಲ್ಲ ಡೈಲಾಗ್ಗಳು ಫೇಮಸ್ ಇದ್ದಾವೆ. ಬಟ್ ನಿಮಗೆ ಜನ ಕೊಟ್ಟಿರೋದು 5 ವರ್ಷದ ಭಿಕ್ಷೆ, ನಮಗೆ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು 35 ವರ್ಷದ ದೀಕ್ಷೆ ಅಂತ. ಸೊ ಈ ಡೈಲಾಗ್ ಓದ್ ಕಡೆಯಲ್ಲೆಲ್ಲ ಹೇಗಿದೆ ರೆಸ್ಪಾನ್ಸು? ಇದೇ ಡೈಲಾಗ್ನ ಹೇಳ್ತಿದ್ದೀರಾ ಅಥವಾ ಹೇಗೆ ಅನ್ನೋಂಥದ್ದು? ಇಲ್ಲ, ಅಂದರೆ ನೀವು ಹೇಳ್ದಂಗೆ ಎಲ್ಲ ಡೈಲಾಗ್ಸು ತುಂಬ ಪಂಚಿಂಗ್ ಆಗಿ ಗಿರಿಜಾಗೆ ಬರೆದಿದ್ದಾರೆ ಮಾಸ್ತಿ ಸರು, ಸೊ ವಿಜಿ ಸರ್ ಇಬ್ರು. ಸೊ ಪರ್ಟಿಕ್ಯುಲರಾಗಿ ಇದೇ ಡೈಲಾಗ್ ಅಂತ ಏನಿಲ್ಲ. ಪ್ರತಿಯೊಂದು ನಾನು ನಿನ್ನೆ ಮೊನ್ನೆ ಎಲ್ಲ ಒಂದಷ್ಟು ವಿಸಿಟ್ಗೆ ಹೋಗಿದ್ದೆ, ಥಿಯೇಟ್ರ್ ವಿಸಿಟ್ಗಳಿಗೆಲ್ಲ, ಮೈಸೂರು ಕಡೆ, ಬೆಂಗಳೂರು ಕಡೆ ಎಲ್ಲ. ಸೊ ರೆಸ್ಪಾನ್ಸ್ ಸಖತ್ತಾಗಿದೆ. ಒಳಗಡೆ ಹೋಗಿ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಜನ ಅಂತ ಎಲ್ಲ ನಾನು ನನ್ನ ಫ್ಯಾಮಿಲಿ ಕಂಪ್ಲೀಟ್ ಎಲ್ಲ ಹೋಗಿ ನೋಡ್ತಿದ್ವಿ. ಪ್ರತಿ ಡೈಲಾಗುಗೂ ಶಿಳ್ಳೆ ಚಪ್ಪಾಳೆ ಸಿಗ್ತಾಯಿದೆ. ಸೊ ಇದು ನಿಜವಾಗ್ಲೂ ತುಂಬ ದೊಡ್ಡ ವಿಷಯ, ಹೊಸಬಳಿಗೆ ತುಂಬ ದೊಡ್ಡ ವಿಷಯ. ಸೊ ಅದನ್ನು ಮಾತಿನಲ್ಲಿ ನಿಜವಾಗ್ಲೂ ಅಳೆದು ಹೇಳೋಕ್ಕಾಗ್ತಾಯಿಲ್ಲ. 1, 2 ಅಂತ ಅಲ್ಲ, ನನ್ನ ಎಂಟ್ರಿ ಆದಾಗೆಲ್ಲ ಜನರು ಅಭಿಮಾನ ಹೆಂಗೆ ಕೊಡ್ತಾ ಇದ್ದಾರೆ, ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ಅದು ನಾನು ಸುಮ್ಮನೆ ಹಿಂಗೆ ಹೇಳೋಕ್ಕಾಗಲ್ಲ. ಪ್ರತಿ ಡೈಲಾಗುಗೂ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಮ್ಯಾಮ್. ಈಗ ಗಿರಿಜಾ ಕ್ಯಾರೆಕ್ಟರ್ ಹ್ಯಾಂಗ್ ಓವರಲ್ಲೇ ಇದ್ದೀರಾ, ಮನೆಗೆ ಹೋದ್ರು ಅದೇ ಒಂದು ಕಡಕ್ ಲುಕ್ಕಲ್ಲಿ ಹೋಗ್ತೀರಾ, ಮನೆಯವ್ರ ಜೊತೆನೂ ಅದೇ ಥರ ಬಿಹೇವ್ ಮಾಡ್ತಿದ್ದೀರಾ, ಆ ಥರದ್ದು ಎಕ್ಸ್ಪೀರಿಯನ್ಸ್ ಆಯಿತಾ? ಮನೆಯವ್ರ ರಿಯಾಕ್ಷನ್ ಹೇಗಿತ್ತು ಅನ್ನೋಂಥದ್ದು? ಮನೆಯವ್ರ ರಿಯಾಕ್ಷನ್ ತುಂಬ ಚೆನ್ನಾಗಿದೆ. ಎಲ್ಲರೂ ಸಂತೋಷದಲ್ಲಿ ತೇಲ್ತಿದ್ದಾರೆ. ಏಕೆಂತಂದರೆ ನನ್ನ ಒಂದು ಪ್ರಿಯಾನ್ ಗೆಲುವಿಗೆ ಪ್ರಿಯಾ ಒಬ್ಬಳೇ ಅಲ್ಲ, ಪ್ರಿಯನ್ ಸುತ್ತ ಇದ್ದವರೆಲ್ಲರೂ ಕಾಯ್ತಾಯಿದ್ರು, ನನ್ನ ಇಡೀ ಕುಟುಂಬ ಕಾಯ್ತಾಯಿತ್ತು. ಸೊ ಅವರೆಲ್ಲರೂ ತುಂಬ ಖುಷಿಯಲ್ಲಿದ್ದಾರೆ. ಅವರೆಲ್ಲರೂ ಮನೇಲಿರೋರೆಲ್ಲ ಗಿರಿಜನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಹೊರಗೂ ಮತ್ತು ಮನೆ ಒಳಗೂ ಆ ಪ್ರೀತಿ ನನಗೆ ತುಂಬಿ ಪ್ರೀತಿ ಸಿಗ್ತಿದೆಯಲ್ಲ, ನಾನು ತುಂಬ ಮೌನ ಆಗಿಬಿಟ್ಟಿದ್ದೀನಿ. ಸೊ ಕಂಪ್ಲೀಟ್ ನನಗೆ ಜಾಸ್ತಿ ಮಾತಾಡ್ತಾ ಇಲ್ಲ, ಯಾವಾಗಲೂ ಸುಮ್ಮನೆ ಕೂತಿರ್ತೀನಿ. ಯಾಕೆಂತಂದರೆ ಇದೊಂದು ದೊಡ್ಡ ಜವಾಬ್ದಾರಿ. ನಾನು ಈಗಷ್ಟೇ ಹೇಳಿದೆ ಸ್ಟೇಜ್ ಮೇಲೆ, ತುಂಬ ದೊಡ್ಡ ಜವಾಬ್ದಾರಿ. ಈ ಜವಾಬ್ದಾರಿನ ನಿಭಾಯಿಸೋದಿದೆಯಲ್ಲ, ಅದು ತುಂಬ ದೊಡ್ಡ ಚಾಲೆಂಜು. ಇಲ್ಲಿಂದ ಪ್ರಿಯನ್ನ ನೆಕ್ಸ್ಟು ಒಂದು ಜರ್ನಿ ಶುರುವಾಗೋದು ಇಲ್ಲಿಂದ, ಇದು ಶುರು. ಸೊ ಆ ಗೆಲುವಿಗಿನ್ನ ಹೆಚ್ಚು ಜವಾಬ್ದಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಆ ಪದಕ್ಕಿಂತ ಜವಾಬ್ದಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗಿಂದ ಅದೊಂದು ಭಯ ಶುರುವಾಗ್ಬಿಟ್ಟಿದೆ ನನ್ನೊಳಗೆ. ಅದನ್ನು ಪ್ರತಿದಿನ ದೇವ್ರ ಹತ್ರ ಬೇಡ್ಕೊತಿದ್ದೀನಿ, ಅದನ್ನು ನಿಭಾಯಿಸೋ ತಾಕತ್ತು ನನಗೆ ಕೊಡು ದೇವ್ರೆ ಅಂತ ಅಂದ್ಬಿಟ್ಟು. ಓಕೆ, ಮನೆಯಲ್ಲಿ ಅಂದರೆ ಒಂದು ಸಂಸಾರ ಚೆನ್ನಾಗಿರಬೇಕು ಅಂತಂದರೆ ಹೆಣ್ಮಕ್ಳು ಏನೇ ತಲೆ ಆಡಿಸಿದ್ರು ಗಂಡ ಸೈಲೆಂಟ್ ಆಗಿರಬೇಕು ಅಂತ. ಎಕ್ಸ್ಟ್ರಾ ಮಾತಾಡಿದ್ರೆ ಅದೇ ಅಲ್ಲಿ ಹೇಳ್ತಾ ಇದ್ರಲ್ಲ, ಆ ಥರದ ಡೈಲಾಗ್ನ ಹಸ್ಬೆಂಡ್ ಮುಂದೆ ಏನಾದರೂ ಹೇಳೋವಂಥ ಪ್ರಯತ್ನ, ಅಥವಾ ಸುಮ್ಮನೆ ಒಂದು ಕಿಂಡಲಿಗೆ ಅಥವಾ ಒಂದು ತಮಾಷೆಗೋಸ್ಕರ ಏನಾದರೂ ನಿಮ್ಮ ಮತ್ತು ಮನೆಯವ್ರ ಮಧ್ಯೆ ಆ ಥರ ಕಾನ್ವರ್ಸೇಷನ್ ಆಯಿತಾ ಅನ್ನುವಂಥದ್ದು? ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ನಾವಿಬ್ಬರು ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ಆಗಿರ್ತೀವಿ. ಸೊ ಅವರು ನನ್ನ ಒಂದು ಏನು ಗೆಲುವಿದೆ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ಒಬ್ರಿಗೊಬ್ರು ಯಾವಾಗ ಸೆಲೆಬ್ರೇಟ್ ಮಾಡ್ಕೊಂಡಿರ್ತೀವಿ. ಬಟ್ ನನಗಿನ್ನ ಜಾಸ್ತಿ ಸಂತೋಷ ಅವ್ರ ಕಣ್ಣಲ್ಲಿ ಕಾಣ್ತಾ ಇದೆ, ಅವಿನಾಶ್ ಅವ್ರ ಕಣ್ಣಲ್ಲಿ. ಸೊ ಅದೊಂದು ತುಂಬ ಖುಷಿ ಇದೆ. ಅವ್ರಿಗೊಂದು ಬೇಜಾರಿತ್ತು, ಅವ್ರ ಒಂದು ಸಿನಿಮಾ ತುಂಬ ಮುಂಚೆನೇ ಆಗಿತ್ತು, ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಸೊ ತುಂಬ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ತುಂಬ ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟನ್ನು ನಾನು ಸ್ಟಕ್ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಆ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಗೊತ್ತಲ್ಲ, ಇಂಡಿಪೆಂಡೆಂಟಾಗಿ ಸಿನಿಮಾ ಮಾಡಿದಾಗ ಅದನ್ನು ರಿಲೀಸ್ ಮಾಡೋದಕ್ಕೆ ತುಂಬ ಅಡೆತಡೆಗಳಿರುತ್ತೆ, ತುಂಬ ಒಂದು ಚಾಲೆಂಜಿಂಗ್ ವರ್ಕ್ ಆಗಿರುತ್ತೆ ಅದು. ಸೊ ಅದು ಸ್ವಲ್ಪ ನಿಧಾನ ಆಗ್ತಿದ್ದಿದ್ದು
ಇದ್ದಿದ್ದರಿಂದ ಒಂದು 4 ವರ್ಷ ಅದು ಮುಂದೆ ಹೋಗ್ಬಿಟ್ಟಿತ್ತು. ಸೊ ಅವರು ಯಾವಾಗಲೂ ಕೊರಗೋರು. ಸೊ ನನ್ನ ಜೊತೆ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಕಲಾವಿದ್ರನ್ನ ನಾನು ಸ್ಟಕ್ ಮಾಡಿಬಿಟ್ಟಿದ್ದೀನಿ ಅನ್ನೋ ಒಂದು ಬೇಜಾರಿನಲ್ಲಿ ಇರ್ತಿದ್ರು. ಸೊ ಈ ಒಂದು ಸಕ್ಸಸ್ ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ, ಪ್ರಿಯಾ ನಿನ್ನ ಜೊತೆ ನಾನು ಗೆದ್ದಿದ್ದೀನಿ ಅನ್ನೋ ಒಂದು ಸಂಭ್ರಮ ಇದೆ ಅಂತ ಅವರು ಯಾವಾಗಲೂ ಹೇಳ್ತಿರ್ತಾರೆ. ಅದು ಮಾತು ಕೇಳೋಕ್ಕೆ ಅದಕ್ಕೆ ತುಂಬ ಖುಷಿ ಆಗುತ್ತೆ. ಏಕೆ ಅಂತ ಅಂದರೆ ಮನೇಲಿ ಪ್ರತಿಯೊಬ್ಬರು ಸಪೋರ್ಟ್ ನನಗೆ ನಾನು ಎಷ್ಟು ಬ್ಲೆಸ್ಡ್ ಅಂತ ಅಂದರೆ, ತಾಯಿ, ತಂದೆ, ತಂಗಿ, ನನ್ನ ಹಸ್ಬೆಂಡ್ ತಂದೆ ತಾಯಿ ಎಲ್ಲರೂ. ಅವ್ರು ನನ್ನ ಅತ್ತೆ ಮಾವ ಅಂತ ಹೇಳಲ್ಲ, ತಂದೆ ತಾಯಿ ಅಂತಲೇ ಹೇಳ್ತೀನಿ ಅವ್ರನ್ನೂ. ಕಂಪ್ಲೀಟ್ ಮನೆ ಒಂದು ಒಗ್ಗಟ್ಟೇನಿದೆ ಅಂತಂದರೆ, ನಾನು ಸುಮ್ಮನೆ ಸುಸ್ತಾಗಿ ಕೂತಾಗ ಅವ್ರು ನನಗೆ ಎನರ್ಜಿ ಬೂಸ್ಟ್. ಅವರೆಲ್ಲರೂ ಪ್ರತಿಯೊಬ್ಬರೂ. ನನ್ನ ಅತ್ತೆನೂ ಅಷ್ಟೇ, ಯಾವಾಗಲೂ ಒಂದು ಸಲ ಸೋತು ನಾನು ಆ್ಯಕ್ಟ್ ಮಾಡೋಕ್ಕೆ ಕಷ್ಟ ಆಗಬಹುದು ಅಂತ ಅಂದಾಗ ಅವ್ರು ನನ್ನನ್ನು ನನ್ನ ಒಳಗೆ ಒಂದು ಶಕ್ತಿನ ತುಂಬಿ ಅವರು, ನಾನು ಮನೆ ಕೆಲಸ ನನಗೆ ಬಿಡು, ನೀನು ಹೊರಗೆ ಹೋಗು, ಕಲಾವಿದ್ರಾಗ ಒಂದು ಏನು ಆ ಭಾಗ್ಯ ಎಲ್ಲರಿಗೂ ಸಿಗಲ್ಲ. ಸೊ ನೀನು ಕಲಾವಿದೆ ಆಗಿದೆಯಾ, ನೀನು ಆಯ್ಕೆ ಆಗಿರೋಳು, ಸೊ ನೀನು ಅದನ್ನು ಬಿಡ್ತೀನಿ ಆಗಲ್ಲ ಅಂತೆಲ್ಲ ಹೇಳ್ಕೊಡ್ದು, ಅದು ಅಪರಾಧ ಆಗುತ್ತೆ ಅಂತೆಲ್ಲ ನನಗೆ ಎನರ್ಜಿ ಬೂಸ್ಟರ್ಸ್ ಪ್ರತಿಯೊಬ್ಬರೂ. ಸೊ ನಾನು ಬ್ಲೆಸ್ಡ್ ಆ ವಿಷಯದಲ್ಲಿ. ಈಗ ಭೀಮಾ ತಂಡ ದೊಡ್ಡ ಮಟ್ಟದ ಗೆಲುವನ್ನು ಕಂಡಿರ್ತಕ್ಕಂಥದ್ದು. ಟೀಮಲ್ಲಿ ಏನಾದರೂ ಡಿಸ್ಕಷನ್ ಆಯಿತಾ ಭೀಮಾ ಪಾರ್ಟ್ 2 ಬಗ್ಗೆ, ಅಥವಾ ಇನ್ನೊಂದು ನಿಮ್ಮ ಬಿಜಿ ಸರ್ ಕಾಂಬಿನೇಷನ್ ಬಗ್ಗೆ, ಅಥವಾ ಇಡೀ ತಂಡದ ಕಾಂಬಿನೇಷನ್ ಬಗ್ಗೆ ಏನಾದರೂ ಚರ್ಚೆಗಳಾಗ್ತಾ ಇದೆಯಾ, ಅಥವಾ ಹೇಗೆ ಅನ್ನೋಂಥದ್ದು? ಕಂಪ್ಲೀಟ್ ಎಲ್ಲರೂ ಒಟ್ಟಿಗೆ ಇವಾಗ ಸಿಕ್ಕಿಲ್ಲ. ಎಲ್ಲರೂ ಈ ಥರ ಸೆಲೆಬ್ರೇಷನಲ್ಲಿ ಸಿಗ್ತಾ ಇದ್ದೀವಿ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆ ಹೇಗೆ ನಡೀತಾ ಇದೆ, ರೆಸ್ಪಾನ್ಸ್ ಹೇಗಿದೆ ಅನ್ನೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀವಿ. ಸೊ ಅಂತ ಅಂದರೆ ಭೀಮಾ ಪಾಟು ಗೊತ್ತಿಲ್ಲ ನನಗೂ ಐಡಿಯಾ ಇಲ್ಲ. ಬಟ್ ಜನರು ಎಲ್ಲ ರಿಯಾಕ್ಷನ್ನ ನೋಡಿಕೊಂಡು ಸರ್ ವರ್ಕ್ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ನಾನು ಇದ್ದೀನಿ. ಏಕೆಂತಂದರೆ ಶುರುವಾದರೆ ಈಗ ನನಗೂ ಕೆಲಸ ಸಿಗುತ್ತೆ ಮತ್ತೆ ವಾಪಸ್ಸು. ಸೊ ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ಪಾರ್ಟ್ 2 ಬರಲಿ ಅಂತ ಅಂದ್ಬಿಟ್ಟು. ನೋಡೋಣ, ನಿಮ್ಗೇನು ಅನ್ನಿಸ್ತು ಸಿನಿಮಾ ನೋಡಿ, ಲಾಸ್ಟಲ್ಲಿ ಯಾರು ಬರಬಹುದು ಅಂತ ಅನ್ನಿಸ್ತು ನೆಕ್ಸ್ಟ್ ಸಿನಿಮಾದಲ್ಲಿ? ನಮ್ಮ ಪ್ರಿಡಿಕ್ಷನ್ ಬೇರೆ ಇದೆ. ನಮ್ಮ prediction ಪ್ರಕಾರ ಯಾವತ್ತೂ ಆಗಲ್ಲ. ನಮಗಿಂತ ನಾವೇನು ಥಿಂಕ್ ಮಾಡ್ತೀವಿ, ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದ್ರ ಆಚೆಗೆ ಏನಾದರೂ ಕೊಡ್ತಾ ಹೋಗ್ತಾರೆ ವಿಜಯ್ ಸರ್. ಸೊ ಹಾಗಾಗಿ ನೀವೇ ಹೇಳಬೇಕು ಸಿನಿಮಾ ತಂಡದವರು. ಎಸ್, ನಾನು ಒಬ್ಬ ಪ್ರೇಕ್ಷಕಳಾಗಿ, ಕಲಾವಿದೆಯಾಗಿ ನನಗೂ ಐಡಿಯಾ ಇಲ್ಲ, ಬಟ್ ಪ್ರೇಕ್ಷಕಳಾಗಿ ಸಿನಿಮಾ ನೋಡಿದಾಗ ನನಗನ್ನಿಸ್ತು ನೆಕ್ಸ್ಟು ಧ್ವಂಸ ಬಹುಶಃ ಬೇರೆಯವ್ರದ್ದು ಶುರು ಆಗಬಹುದು ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಯಾಕೆಂದರೆ ಸರ್ ಒಂದು ಹಿಂಟ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ, ಧ್ವಂಸ ಶುರು ಅಂತ ಅಂದ್ಬಿಟ್ಟು. ನೋಡೋಣ ಯಾರು ಧ್ವಂಸ ಶುರು ಮಾಡೋಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನಿಜಕ್ಕೂ ನಿಮಗೆ ಸ್ಪೆಷಲು. ಬಿಕಾಸ್ ವರಮಹಾಲಕ್ಷ್ಮಿ ಬರೋಕ್ಕೂ ಮುಂಚೆ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಕಂಡಿರ್ತಕ್ಕಂಥದ್ದು. ಬಟ್ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡಿರ್ತೀರಿ, ಬಟ್ ಈ ವರ್ಷ ಡಬಲ್ ಧಮಾಕ. ಹೇಗೆ ಸೆಲೆಬ್ರೇಷನ್ ಇರುತ್ತೆ ಮನೇಲಿ ಅನ್ನುವಂಥದ್ದು? ನಮ್ಮ ಮನೇಲಿ ಪ್ರತಿಯೊಂದು ಸೆಲೆಬ್ರೇಷನ್, ಈ ದೇವರು ಈ ಪೂಜೆ ಅಂತ ಇಲ್ಲ, ಪ್ರತಿಯೊಂದನ್ನು ನಾವು ಸಖತ್ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲ ನಮ್ಗೆ ಅದೊಂದು ಹಬ್ಬ, ಜನ ಸೇರೋದು, ಊಟ ಮಾಡೋದು, ಸೆಲೆಬ್ರೇಟ್ ಮಾಡೋದೆಲ್ಲ. ಸೊ ನಮ್ಮ ತಾಯಿ ಮತ್ತು ನನ್ನ ಅತ್ತೆ ಮನೇಲೆಲ್ಲ ತುಂಬ ಕಟ್ನಿಟ್ಟಾಗಿ ಲಕ್ಷ್ಮೀ ಪೂಜೆ ಅದು ಇದು ಎಲ್ಲ ನಡೆಯುತ್ತೆ. ಸೊ ಈ ಸಲ ನನಗೆ ಸಖತ್ತು ಅಂದರೆ ನನ್ನ ಇಷ್ಟು ವರ್ಷದ ಬೇಡಿಕೆಯಲ್ಲಿ ಒಂದು ಬೇಡಿಕೆನ ಈಡೇರಿಸಿಯಾಳೆ ತಾಯಿ ಅಮ್ಮನವರು. ವರಮಹಾಲಕ್ಷ್ಮಿಗೆ ಸೊ ಏನು ಹೇಳ್ತೀರಿ, ಏನು ಕೇಳ್ಕೊಳ್ತೀರಿ ಅನ್ನುವಂಥದ್ದು? ಒಂದು ಬೇಡಿಕೆ ಈಡೇರಿದೆ, ಇನ್ನು 2 ಯಾವುದಿದೆ ಅನ್ನುವಂಥದ್ದು? ಎಸ್, ನಾನು ಆವಾಗಲೇ ಹೇಳಿದ್ನಲ್ಲ, ಜವಾಬ್ದಾರಿ. ಏಕೆಂತಂದರೆ ಲಕ್ಷ್ಮಿ ಇಲ್ದಿದ್ದಾಗಲೂ ಪರೀಕ್ಷೆ ಮಾಡ್ತಾಳೆ, ಬಂದಾಗಲೂ ಪರೀಕ್ಷೆ ಮಾಡ್ತಾಳೆ. ಸೊ ಗೊತ್ತಿಲ್ಲ, ಅಂದರೆ ನಾನು ಇವಾಗ ಲಕ್ಷ್ಮಿ ಬಂದಿದ್ದಾಳೆ ಅಂತ ಹೇಳಲಾರೆ. ಸೊ ಎಲ್ಲರ ಅಭಿಮಾನದಿಂದ ಮುಂದೆ ಅವಳು ಮತ್ತೆ ನನ್ನ ಜೊತೆ ಬಂದು ನೆಲೆಸಲಿ ಅಂತ ಕೇಳ್ಕೊತೀನಿ. ನನ್ನ ಅಪ್ಲಿಕೇಶನಲ್ಲಿ ಇದೊಂದಿರುತ್ತೆ, ತಾಯಿ ನೀನು ಬರೋದಾದರೆ ದಯವಿಟ್ಟು ಪ್ರಿಯಾ ಇವತ್ತು ನಿನ್ನೆ ಹೇಗಿದ್ಲೋ ಮುಂದೆನೂ ಹಾಗೇ ಇರೋ ಥರ ನೀನು ನನ್ನನ್ನು ಕಾದು ಬಾ ಅಂತ ನಾನೊಂದು ಅಪ್ಲಿಕೇಶನ್ ಹಾಕ್ತೀನಿ. ಓಕೆ, ಈಗ ಯಾವ ಥರದ ಪಾತ್ರಗಳನ್ನ ನಿರೀಕ್ಷೆ ಮಾಡ್ತೀರಿ? ಯಾಕಂದರೆ ರಿಯಲ್ ಲೈಫ್ನಲ್ಲಿ IPS ಆಫೀಸರ್ ಆಗಬೇಕು ಅನ್ನೋ ಕನಸಿತ್ತು, ಅದು ಬೆಳ್ಳಿ ತೆರೆ ಮೇಲೆ ಈಡೇರಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ರಿಯಲ್ ಲೈಫ್ನಲ್ಲಿ ಇನ್ನೂ ಏನೇನು ಆಗಬೇಕು ಅಂತ ಕನಸಿತ್ತು, ಅದನ್ನೆಲ್ಲವನ್ನೂ ರಿಯಲ್ ಲೈಫ್ನಲ್ಲಿ ನೋಡುವಂಥ ಆಸೆನಾ, ಅಥವಾ ಈ ಥರದೇ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಬೇಕು ಅನ್ನೋದಾದರೆ ಯಾವುದು ಅನ್ನೋದು? ಕಲಾವಿದರಿಗೆ ಒಂದು ಪರ್ಟಿಕ್ಯುಲರ್ ಅಂತ ನಾವು ಇಟ್ಕೊಳ್ಳಲ್ಲ. ಅದರಲ್ಲೂ ರಂಗಭೂಮಿ ಕಲಾವಿದರು ನನಗೆ ಗೊತ್ತಿರೋ ಹಾಗೆ, ನನ್ನ ವಿಷಯ ಹೇಳೋದಾಯಿತು ಅಂತ ಅಂದರೆ ನಾನು ಪರ್ಟಿಕ್ಯುಲರ್ ಒಂದು ಲೈನ್ ಅಂತ ಹಾಕ್ಕೊಳ್ಳಲ್ಲ, ಒಂದು ಸರ್ಕಲ್ ಒಳಗಡೆ ನಾನು ನಿಂತ್ಕೊಳ್ಳಲ್ಲ ಇಂಥದ್ದೊಂದು ಪಾತ್ರ ಮಾಡಬೇಕು ಅಂತ. ನಾನು ಮಾಡೋ ಪಾತ್ರ ನನಗೆ ಎಷ್ಟು ಖುಷಿ ಕೊಡಬೇಕು ಅಂತಂದರೆ, ನೋಡಿ ಜನ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಈ ಪಾತ್ರನೇ ನಿಭಾಯಿಸೋಕ್ಕಾಗ್ತಿರ್ಲಿಲ್ಲ ಅನ್ನೋ ಒಂದು ಅಭಿಮಾನ ಅನ್ನೋದೊಂದು ಮಾತನ್ನು ನನಗೆ ಕೇಳ್ತೀನಿ ಆ ಥರದೊಂದು ಪಾತ್ರನ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಆ ಪಾತ್ರ ನಾನು ಆ ಪಾತ್ರನ ಕಂಪ್ಲೀಟಾಗಿ ಆವರಿಸಿ ಕೂರಬೇಕು. ಆ ಥರದೊಂದು ಪಾತ್ರನ, ಚಾಲೆಂಜಿಂಗ್ ಪಾತ್ರನ ನನಗೆ ಮಾಡೋಕ್ಕೆ ತುಂಬ ಆಸೆ ಇದೆ. ಒಳ್ಳೆ ಟೀಮ್, ಒಳ್ಳೆ ಡೈರೆಕ್ಷನ್, ಒಳ್ಳೆ ಕತೆ, ಒಳ್ಳೆ ಪಾತ್ರ ಸಿಕ್ಕಿದ್ರೆ ಖಂಡಿತ ನಾವು ತಯಾರಿ ಮಾಡ್ತೀವಿ. ಸೊ ಎಸ್, ನಾನು ಒಂದು ಲೈನ್ ಅಂತ ಇಟ್ಕೊಳ್ಳಲ್ಲ. ಚಾಲೆಂಜಿಂಗ್ ಕ್ಯಾರೆಕ್ಟರ್ ಮತ್ತು ಆ್ಯಕ್ಟಿಂಗ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಯಾವುದೇ ಸಿಕ್ಕಿದ್ರೂ ಮಾಡೋ ಒಂದು ಆಸಕ್ತಿ ನನಗುಂಟು.
ನನ್ನ ಕೊನೆ ಪ್ರಶ್ನೆ, ರಂಗಭೂಮಿ ಬೆಳ್ಳಿತೆರೆ ಸಾಕಷ್ಟು ವರ್ಷಗಳ ಜರ್ನಿ. ನಮಗೆ ಗಿರಿಜಾ ಪ್ರಿಯಾ ಅನ್ನುವಂಥದ್ದು ಇಡೀ ಕರ್ನಾಟಕದ ಮನೆ ಮಾತಾಗಕ್ಕೆ ಭೀಮನೇ ಬರಬೇಕಾಯಿತು ಅಂತ ನನ್ನ ಅಭಿಪ್ರಾಯ. ನೀವು ಅದನ್ನು ಒಪ್ತೀರಾ? ಬಿಫೋರ್ ಭೀಮಾ ಆಫ್ಟರ್ ಭೀಮಾ ನಿಮ್ಮ ಸಿನಿ ಕರಿಯರು ಆ ಥರ ಚೇಂಜಸ್ ಆಯಿತು ಅಂತ ಅನ್ಸುತ್ತಾ? ಫೈನಲ್ ವರ್ಡ್ಸ್ ಏನು ಹೇಳ್ತೀರಾ? ಎಸ್, ಖಂಡಿತ. ನಮ್ಮ ದೊಡ್ಡವರೆಲ್ಲ ಹೇಳ್ತಾರೆ ಏನೇ ಆದ್ರೂ ಟೈಮ್ ಬರಬೇಕು ಅಂತ ಅಂದ್ಬಿಟ್ಟು. ಸೊ ಆ ಟೈಮ್ನ ನಾನು ಭೀಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇದೊಂದು ಕಮರ್ಷಿಯಲ್ ಬ್ರೇಕ್ ಕೊಟ್ಟಿದೆ. ಸೊ ಎಲ್ಲರೂ ಎಲ್ಲೇ ಹೋದರೂ ಗಿರಿಜಾ ಅಂತ ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ನನಗೆ ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಇಲ್ಲಿಂದ ಶುರು ನನಗೆ ಅಂತ ಅಂದ್ಬಿಟ್ಟು. ಸೊ ಇಷ್ಟು ವರ್ಷದ ತಯಾರಿಗೆ ಒಂದು ವೇದಿಕೆ, ಒಂದು ದೊಡ್ಡ ಮಾಸ್ ಆಡಿಯನ್ಸ್ನ ತಲುಪೋಕ್ಕೆ ಒಂದು ಅವಕಾಶ ಭೀಮಾ ಕಲ್ಪಿಸ್ಕೊಟ್ಟಿದೆ. ಸೊ ಎಸ್, ಅದನ್ನು ನಾನು ಒಪ್ಕೋತೀನಿ ಖಂಡಿತ. ನಾನು ಹೇಳಿದ್ನಲ್ಲ, ಟೈಮ್ ಬಂತು. ಆ ಟೈಮ್ ನನಗೆ ಭೀಮಾ ಆಗಿ ನನಗೆ ಟೈಮ್ ಬಂತು. ನಾನು ಅದನ್ನು ಒಪ್ಕೋತೀನಿ ಮ್ಯಾಮ್. ನೀವು ಹೇಳಿದ್ದು ನಾನು ಖಂಡಿತ ಒಪ್ಕೋತೀನಿ. ಒಂದು ಡೈಲಾಗ್ ಮೂಲಕ ವೈಂಡ್ ಅಪ್ ಮಾಡೋದು. ಒಂದು ನಿಮ್ಮ ಇಷ್ಟದ ಡೈಲಾಗು, ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಂಥ ಡೈಲಾಗು ಅಥವಾ ಆ ಥರದ್ದು ಯಾವುದು? ಎಸ್, ನೀವು ಆವಾಗಲೇ ನನ್ನನ್ನು ಕೇಳಿದ್ರಿ, ಅದನ್ನೇ ನಾನು ಹೇಳ್ತೀನಿ. ರಾಜಕಾರಣಿಗೆ MLA ಸಾಹೇಬರಿಗೆ ನಾನು ಹೇಳಿದ್ದು, ಸರ್ ಇದು ನಿಮಗೆ ಜನ ಕೊಟ್ಟಿರೋ ಭಿಕ್ಷೆ ಸರ್, ಆದರೆ ನಮಗೆ ನಾವೇ ತೊಗೊಂಡಿರೋ ದೀಕ್ಷೆ. ನಿಮ್ಮದು 5 ವರ್ಷ, ನಮ್ಮದು 35 ವರ್ಷ, ಅಷ್ಟೇ ಸರ್ ವ್ಯತ್ಯಾಸ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದಿಷ್ಟು ಗಿರಿಜಾ ಪಾತ್ರಧಾರಿ ಪ್ರಿಯಾ ಅವರ ಮಾತುಗಳಾಗಿತ್ತು. ಸೊ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು. ಈ ವರಮಹಾಲಕ್ಷ್ಮಿ ಹಬ್ಬ ಅವ್ರಿಗೆ ನಿಜಕ್ಕೂ ಸ್ಪೆಷಲ್. ಯಾಕಂದರೆ ಇಲ್ಲಿವರೆಗೂ ಅವರು ಒಂದೇ ಥರದ ಸಕ್ಸಸ್ಸನ್ನು ನೋಡಿದ್ರು. ಭೀಮಾದಿಂದ ಒಂದು ದೊಡ್ಡ ಮಟ್ಟದ ಗೆಲುವನ್ನು ಕಂಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಭೀಮಾ ಟೀಮ್ ಜೊತೆ ಕೆಲಸ ಮಾಡ್ತಾರಾ ಅಥವಾ ಹೊಸದೊಂದು ಸಿನಿಮಾದ ಜೊತೆ ಟೈಅಪ್ ಆಗ್ತಾರೆ ಅನ್ನೋದನ್ನು ಶೀಘ್ರದಲ್ಲೇ ಅವರೇ ಅನೌನ್ಸ್ ಮಾಡ್ತಾರೆ. ಅಲ್ಲಿವರೆಗೂ ವೇಟ್ ಆ್ಯಂಡ್ ಸಿ ಅಂತ ಹೇಳ್ತಾ, ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.